ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಮ್ಮ ಒಂದು ಹಿಂದಿನ ವಿಡಿಯೋದಲ್ಲಿ ನಾವು ತಂದೆ ಇಲ್ಲದ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಹಾಯಧನವಾಗಿ ಸ್ಕಾಲರ್ಶಿಪ್ ಒಂದು ಹಣ ಬರುತ್ತೆ ವಾರ್ಷಿಕವಾಗಿ ಇಂತಿಷ್ಟು ಅಂತ ಹೇಳಿದ್ವಿ. ಆ ಒಂದು ಸ್ಕಾಲರ್ಶಿಪ್ನ ಹೆಸರಲ್ಲಿ ಏನೆಲ್ಲ ಒಂದು ಮಧ್ಯವರ್ತಿಗಳಿಂದ ಸುಲಿಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇನೆ. ಇನ್ನೂವರೆಗೂ ಯಾರೆಲ್ಲ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ತಂದೆ ಇಲ್ಲದೆ ಇರುವಂತಹ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 24,000 ರೂಪಾಯಿಗಳನ್ನು ಸ್ಕಾಲರ್ಶಿಪ್ ರೂಪದಲ್ಲಿ ಸರ್ಕಾರದಿಂದ ನೀಡಲಾಗುತ್ತೆ ಅಂತ ಒಂದು ಮಾಹಿತಿ ಇತ್ತು. ಮೊದಲು 24,000 ರೂಪಾಯಿ ಇದ್ದದ್ದನ್ನು ಈ ವರ್ಷದಿಂದ 48,000 ರೂಪಾಯಿಗಳಿಗೆ ಏರಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಒಂದು ಗೊಂದಲವನ್ನು ಉಂಟು ಮಾಡಿದೆ. ಸರ್ಕಾರದಿಂದ ಈ ಒಂದು ವಿದ್ಯಾರ್ಥಿಗಳಿಗಾಗಿ ಮತ್ತು ಮಕ್ಕಳಿಗಾಗಿ ಮಾಡಿರ್ತಕ್ಕಂತಹ ಎಲ್ಲ ಯೋಜನೆಗಳು ಕೂಡ ಅನುಕೂಲ ಆಗುವ ಹೆಸರಿನಲ್ಲಿ ಸಾಕಷ್ಟು ಜನ ಅವುಗಳನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಸ್ನೇಹಿತರೆ, ಇಂತಹ ಒಂದು ಸ್ಕಾಲರ್ಶಿಪ್ಗಳ ಯೋಜನೆಯ ಒಂದು ನೆಪ ತೋರಿಸಿ ಈ ಒಂದು ಮಧ್ಯವರ್ತಿಗಳೇನಿರ್ತಾರೆ ಅವರು ಅಮಾಯಕ ಪೋಷಕರಿಂದ ಸಾಕಷ್ಟು ಹಣವನ್ನು ಗಳಿಸ್ಕೊತಾ ಇದ್ದಾರೆ. ಇಂತಹ ಯೋಜನೆಗಳ ಬಗ್ಗೆ ಮಾಹಿತಿ ದೊರೆಯುತ್ತಿದ್ದಂತೆಯೇ ಪಾಲಕರೆಲ್ಲರೂ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗಿ ವಿಚಾರಣೆಯನ್ನು ಪ್ರಾರಂಭಿಸ್ತಾರೆ. ಆಗ ಅಲ್ಲೇ ಇರತಕ್ಕಂತಹ ಮಧ್ಯವರ್ತಿಗಳು ಇದರ ಒಂದು ಲಾಭವನ್ನು ಪಡೆದುಕೊಂಡು ಅಮಾಯಕ ಪಾಲಕರಿಂದ ಹಣದ ಸುಲಿಗೆಯನ್ನು ಮಾಡ್ತಾ ಇರುವಂತಹ ವಿಷಯ ಈಗ ಬೆಳಕಿಗೆ ಬಂದಿದೆ. ಸ್ನೇಹಿತರೆ, ಈ ಒಂದು ಯೋಜನೆಯ ಮಾಹಿತಿ ದೊರೆತಾ ಇದ್ದಂತೆ ಜನಗಳು ಪ್ರತಿನಿತ್ಯ ಗ್ರಾಮ ಪಂಚಾಯಿತಿ, ಕಂದಾಯ ಅಧಿಕಾರಿಗಳ ಕಚೇರಿಗೆ, ತಾಲೂಕು ಕಚೇರಿಗಳಿಗೆ, ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಮತ್ತು ಮಕ್ಕಳ ರಕ್ಷಣಾ ಇಲಾಖೆಯ ಕಚೇರಿಗಳಿಗೆ ಸೇರಿದಂತೆ ಎಲ್ಲ ಕಡೆ ಪ್ರತಿದಿನವೂ ಅಲೆದಾಡ್ತಾ ಇದ್ದಾರೆ. ಮಕ್ಕಳ ಒಂದು ರಕ್ಷಣಾಧಿಕಾರಿ ಕಚೇರಿಯಲ್ಲಿ ಪ್ರತಿದಿನ ಈ ತರಹ ನೂರಾರು ಜನಗಳು ಬಂದು ಈ ಯೋಜನೆಯ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ಪ್ರತಿದಿನವೂ ಕೂಡ ನೂರಾರು ಫೋನ್ ಕರೆಗಳು ಕೂಡ ಬರುತ್ತಾ ಇದ್ದಾವೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಿರುವಂತಹ ಕೆಲವರು ಅಮಾಯಕ ಮುಗ್ಧ ಜನರನ್ನು ಸುಲಿಗೆ ಮಾಡಲು ಶುರು ಮಾಡಿದ್ದಾರೆ. ಅಂದರೆ ಒಂದೊಂದು ಅರ್ಜಿಗೆ ಕನಿಷ್ಠ 5,000ರಿಂದ 10,000 ರೂಪಾಯಿಗಳವರೆಗೂ ಕೂಡ ವಸೂಲಿಯನ್ನು ಮಾಡಿಕೊಂಡು ಜನರಿಗೆ ಮೋಸ ಮಾಡುತ್ತಿದ್ದಾರೆ ಅನ್ನುವಂತಹ ವಿಷಯ ಈಗ ಬೆಳಕಿಗೆ ಬಂದಿದೆ. ಸ್ನೇಹಿತರೆ, 2011ರಲ್ಲಿ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ವ್ಯಾಪ್ತಿಗೆ ಈ ಒಂದು ಯೋಜನೆಯನ್ನು ತರಲಾಗುತ್ತೆ. ಇದನ್ನು ಸರ್ಕಾರಿ ಅನುದಾನಿತ ಪ್ರಾಯೋಜಕತ್ವ ಯೋಜನೆ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಈ ಒಂದು ಯೋಜನೆಯಲ್ಲಿ 2 ವರ್ಗಗಳನ್ನಾಗಿ ಮಾಡಿದ್ದಾರೆ. ಮೊದಲನೆಯದು ತಡೆಗಟ್ಟುವ ಯತ್ನ, ಅಂದರೆ ಸಂಕಷ್ಟಕ್ಕೆ ಈಡಾಗಿರುವ ಕುಟುಂಬಕ್ಕೆ ಮಗು ಜೈವಿಕ ಕುಟುಂಬದಲ್ಲೇ ಮುಂದುವರಿಯಬೇಕು ಹಾಗೂ ಮಗುವಿನ ಶಿಕ್ಷಣ ಮುಂದುವರೆಸಲು ಪ್ರಾಯೋಜಕತ್ವ ಬೆಂಬಲ ಒದಗಿಸುವುದು ಮತ್ತು ಮಕ್ಕಳು ನಿರ್ಗತಿಕರಾಗುವುದನ್ನು, ಸಂಕಷ್ಟಕ್ಕೀಡಾಗುವುದನ್ನು, ಓಡಿ ಹೋಗುವುದನ್ನು ಅಥವಾ ಬಲವಂತದ ಬಾಲವಿವಾಹವನ್ನು ಮತ್ತು ಬಾಲಕಾರ್ಮಿಕ ಪದ್ಧತಿ ಮುಂತಾದವುಗಳಿಂದ ತಡೆಗಟ್ಟುವ ಪ್ರಯತ್ನ ಇದಾಗಿದೆ. ಇನ್ನು ಎರಡನೆಯದಾಗಿ ಪುನರ್ವಸತಿ, ಅಂದರೆ ಸಂಸ್ಥೆಗಳ ಒಳಗಿನ ಮಕ್ಕಳನ್ನು ಪ್ರಾಯೋಜಕತ್ವ ಸಹಾಯದೊಂದಿಗೆ ಕುಟುಂಬಗಳ ಜೊತೆಗೆ ಪುನರ್ ಸ್ಥಾಪಿಸುವುದು ಕೂಡ ಆಗಿದೆ. ಇಂತಹ ಯೋಜನೆಗಳ ಫಲಾನುಭವಿಯಾಗಲು ಕೆಲವೊಂದಿಷ್ಟು ಮಾನದಂಡಗಳನ್ನು ಸರ್ಕಾರದಿಂದ ಮಾಡಿರ್ತಾರೆ. ಆ ಒಂದು ಮಾನದಂಡಗಳ ಪ್ರಕಾರ ಈ ಒಂದು ಯೋಜನೆಯ ಫಲಾನುಭವಿಯಾಗಲು ಕೆಲವು ವಿಶೇಷ ಮಾನದಂಡಗಳಿವೆ. ಮೊದಲನೆಯದಾಗಿ, ಇಬ್ಬರು ಪೋಷಕರನ್ನು ಕಳೆದುಕೊಂಡಂತಹ ಮಕ್ಕಳು ಅಥವಾ ಪೋಷಕರು ಕಾರಾಗೃಹದಲ್ಲಿರುವ ಮಕ್ಕಳು, ಕಾನೂನಿನೊಂದಿಗೆ ಸಂಘರ್ಷಕ್ಕೆ ಒಳಪಟ್ಟಿರುವವರ ಮಕ್ಕಳು, PM ಚೈಲ್ಡ್ ಕೇರ್ ಯೋಜನೆಯ ಅನುಮೋದಿತ ಮಕ್ಕಳು ಮತ್ತು ಬಾಲ ಕಾರ್ಮಿಕ ಸಂತ್ರಸ್ತರು ಹಾಗೂ ಮಕ್ಕಳ ಕಳ್ಳ ಸಾಕಾಣಿಕೆಗೆ ಒಳಗಾದಂತಹ ಮಕ್ಕಳು, ಬಾಲ್ಯ ವಿವಾಹಕ್ಕೆ ಒಳಗಾದಂತಹ ಮಕ್ಕಳು, ಫೋಕ್ಸೋ ಸಂತ್ರಸ್ತ ಮಕ್ಕಳು, ಪೋಷಕರಿಬ್ಬರು ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿರುವವರ ಮಕ್ಕಳು, ಬಾಲ ಸ್ವರಾಜ ಪೋರ್ಟಲ್ನಲ್ಲಿ ನೋಂದಾಯಿಸಲಾದ ಮಕ್ಕಳು, ಲಾಲನೆ ಮತ್ತು ರಕ್ಷಣೆಯ ಅಗತ್ಯವಿರುವ ಪಾಲನಾ ಸಂಸ್ಥೆಯ ಮಕ್ಕಳು ಹಾಗೂ ಇತರೆ ದುಡಿಯುವ ಪೋಷಕರನ್ನು ಕಳೆದುಕೊಂಡಿರತಕ್ಕಂತಹ ವಿಧವೆ, ವಿಚ್ಛೇದಿತೆ ಮತ್ತು ವಿಸ್ತೃತ ಕುಟುಂಬದ ಮಕ್ಕಳು ಈ ಒಂದು ಯೋಜನೆಯ ವ್ಯಾಪ್ತಿಗೆ ಒಳಪಡ್ತಾರೆ. ಸ್ನೇಹಿತರೆ, ಸರ್ಕಾರದಿಂದ ನೀಡಲಾಗುತ್ತಿರುವಂತಹ ಯಾವುದೇ ಯೋಜನೆಗಳಾದರೂ ಕೂಡ ಅವುಗಳ ಫಲಾನುಭವಿಗಳು ಆಗಲಿಕ್ಕೆ ಮಧ್ಯವರ್ತಿಗಳ ಯಾವುದೇ ಒಂದು ಅವಶ್ಯಕತೆಯೂ ಕೂಡ ಇಲ್ಲಿ ಇರುವುದಿಲ್ಲ.
ಹಾಗಾಗಿ ಈ ಒಂದು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಹೋಗಿ ಈ ಬಗ್ಗೆ ವಿಚಾರಣೆ ಮಾಡಲಾಗಿ ನಿಮ್ಮ ಯಾವ ಒಂದು ಯೋಜನೆಗಳಿಗೆ ಅರ್ಹತೆಯನ್ನು ಪಡೆದುಕೊಳ್ಳಲಿಕ್ಕೆ ಅಥವಾ ಫಲಾನುಭವಿಗಳು ಆಗಲಿಕ್ಕೆ ನೀವು ಒಂದು ಪ್ರಯತ್ನ ಮಾಡ್ತಾ ಇರ್ತೀರೋ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ದೊರೆಯುತ್ತೆ. ಇದಕ್ಕಾಗಿ ನೀವು ಯಾವುದೇ ಮಧ್ಯವರ್ತಿಗಳ ಮೇಲೆ ಅವಲಂಬಿತ ಆಗಬೇಕಾಗಿರುವುದಿಲ್ಲ ಹಾಗೂ ಯಾವ ಒಂದು ಮಧ್ಯವರ್ತಿಗಳಿಗೂ ಕೂಡ ನೀವು ಒಂದು ಹಣವನ್ನು ಕೊಟ್ಟು ಅವರ ಒಂದು ಸುಲಿಗೆಗೆ ನೀವು ಬಲಿಯಾಗುವುದು ಕೂಡ ಬೇಕಾಗಿರುವುದಿಲ್ಲ. ಸ್ನೇಹಿತರೆ, ನಮ್ಮ ಈ ಒಂದು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದಂತಹ ಆರ್ ಮಂಜುನಾಥ್ ಅವರು ಜನಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಜನರು ಇಂತಹ ಒಂದು ಯೋಜನೆಗಳ ಫಲಾನುಭವಿಗಳು ಆಗಲಿಕ್ಕೆ ಯಾವುದೇ ರೀತಿಯ ಆಮಿಷಗಳಿಗೆ ಬಲಿಯಾಗಬಾರದು ಮತ್ತು ಇಂತಹ ಒಂದು ಯೋಜನೆಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಈ ಬಗ್ಗೆ ಇರತಕ್ಕಂತಹ ವಿಶೇಷ ಒಂದು ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಆಮೇಲೆ ಮುಂದುವರಿಯೋದು ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೂ ಈ ಒಂದು ಪ್ರಸ್ತುತ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದು ಕೇವಲ ವಿಶೇಷ ಸಮಸ್ಯೆಗಳುಳ್ಳ ಮಕ್ಕಳಿಗಾಗಿ ಇರುವಂತಹ ಒಂದು ಉಪಯುಕ್ತಕರವಾದಂತಹ ಯೋಜನೆಯಾಗಿದೆ. ಸಂತ್ರಸ್ತರು ಯಾವುದೇ ಮಧ್ಯವರ್ತಿಗಳ ಕೈಗಳಿಗೆ ಹಣವನ್ನು ಕೊಟ್ಟು ಮೋಸ ಹೋಗಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಅವರು ನೀಡ್ತಾರೆ. ಸ್ನೇಹಿತರೆ, ಸರ್ಕಾರದಿಂದ ನೀಡಲಾಗ್ತಾ ಇರತಕ್ಕಂತಹ ಯೋಜನೆಗಳ ಬಗ್ಗೆ, ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ. ಆದರೂ ಕೂಡ ನೀವು ಜಾಗೃತರಾಗಿ ಆ ಒಂದು ಯೋಜನೆಗಳಿಗೆ ಅಥವಾ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿಯ ಒಂದು ಸರಿಯಾದ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಆಮೇಲೆ ನೀವು ಮುಂದುವರೆದು ಈ ಒಂದು ಯೋಜನೆಗಳಿಗೆ ಫಲಾನುಭವಿಗಳು ಆಗಬೇಕು ಅನ್ನೋ ಒಂದು ನಾವು ಕೋರಿಕೆಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ. ಸ್ನೇಹಿತರೆ, ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ. ಹಾಗಾಗಿ ನಮ್ಮ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಹಾಗೂ ಇನ್ನೂವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಪ್ರೀತಿಯ ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.